ಇಲಸ್ಟ್ರೇಷನ್ಸ್ ಗ್ರೂಪ್ ಅಲ್ಲಿ ಪಿಕ್ಚರ್ಸ್ ಮತ್ತೆ ಶೇಪ್ಸ್ ಆದ್ಮೇಲೆ ನಾವು ನೆಕ್ಸ್ಟ್ ನೋಡೋ ಅಂತ ಒಂದು ಆಬ್ಜೆಕ್ಟ್ ಅಂತ ಅಂದ್ರೆ ಸ್ಮಾರ್ಟ್ ಆರ್ಟ್. ಸ್ಮಾರ್ಟ್ ಆರ್ಟ್ನ ನಾವು ಯೂಸ್ ಮಾಡ್ಬೇಕಂತಂದ್ರೆ ಇಂಟರ್ನೆಟ್ ಕನೆಕ್ಷನ್ ಇರಬೇಕು. ಸ್ಮಾರ್ಟ್ ಆರ್ಟ್ನ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಚೂಸ್ ಅ ಸ್ಮಾರ್ಟ್ ಆರ್ಟ್ ಗ್ರಾಫಿಕ್ ಅಂತ ಹೇಳ್ಬಿಟ್ಟು ಒಂದು ವಿಂಡೋ ಬರುತ್ತೆ. ಇದರಲ್ಲಿ ಆಲ್ರೆಡಿ ಕ್ರಿಯೇಟ್ ಆಗಿರೋ ಅಂತ ಲಿಸ್ಟ್ ಇದೆ. ಅಂದ್ರೆ ನೀವು ನೋಡ್ಬೋದು, ಫಸ್ಟ್ ಒನ್ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಫಸ್ಟ್ ಒನ್ ಸೆಲೆಕ್ಟ್ ಆಗಿದೆ. ಇಲ್ಲಿ ಪಕ್ಕದಲ್ಲಿ ಅದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಇದೆ, ಅದು ಎಲ್ಲಿ ಯೂಸ್ ಆಗುತ್ತೆ, ಹೇಗೆ ಯೂಸ್ ಆಗುತ್ತೆ ಅಂತ. ಇದನ್ನು ನೀವು ನೋಟಿಸ್ ಮಾಡಿದಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ 5 ಟೆಕ್ಸ್ಟ್ ಬಾಕ್ಸ್ ಇದೆ ಅಥವಾ 5 ಶೇಪ್ಸ್ ಇದೆ. ನಾವು ಶೇಪ್ಸ್ ಕೂಡ ಯೂಸ್ ಮಾಡಿ ಇದನ್ನೆಲ್ಲ ಕ್ರಿಯೇಟ್ ಮಾಡ್ಬೋದು. ಆದರೆ ಕೆಲವೊಂದ್ಸಲ ಶೇಪ್ಸ್ ಯೂಸ್ ಮಾಡಿ ಕ್ರಿಯೇಟ್ ಮಾಡಬೇಕಾದ್ರೆ ನಮಗೆ ಟೈಮ್ ಜಾಸ್ತಿ ಆಗುತ್ತೆ. ಸೊ ಈ ಸ್ಮಾರ್ಟ್ ಆರ್ಟ್ ಗ್ರಾಫಿಕ್ ಏನಿದೆ ಅದು ಆಲ್ಟರ್ನೇಟಿವ್ ಶೇಪ್ಸ್ ಅಂತ ಅನ್ಬೋದು. ನಮಗೆ ಕೆಲವೊಂದ್ಸಲ ಮಲ್ಟಿಪಲ್ ಟೆಕ್ಸ್ಟ್ ಬಾಕ್ಸ್ನ ಇನ್ಸರ್ಟ್ ಮಾಡಿಕೊಂಡು ಅದನ್ನು ಅಲೈನ್ ಮಾಡಿ ಅದರದ್ದು ಅಪಿಯರೆನ್ಸ್ ಎಲ್ಲ ಚೇಂಜ್ ಮಾಡಿ ಸ್ಟೈಲ್ಸ್ ಎಲ್ಲ ಚೇಂಜ್ ಮಾಡೋದಕ್ಕೆ ನಮಗೆ ಟೈಮ್ ಹಿಡಿಯುತ್ತೆ. ಆವಾಗ ನಮಗೆ ಇಲ್ಲಿ ಪ್ರೀಡಿಫೈನ್ಡ್ ಸ್ಮಾರ್ಟ್ ಆರ್ಟ್ ಗ್ರಾಫಿಕ್ ಏನಿದೆ ಅದು ಯೂಸ್ ಆಗುತ್ತೆ. ಇದನ್ನು ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ನೀವು ನೋಡ್ಬೋದು, ಬೇರೆ ಬೇರೆ ಕ್ಯಾಟಗರಿನಲ್ಲಿ ಬೇರೆ ಬೇರೆ ಥರ ನಮಗೆ ಗ್ರಾಫಿಕ್ಸ್ ಡಿಸೈನ್ಸ್ ತೋರಿಸ್ತಾ ಇದೆ. ಇದು ಯೂಶಲಿ ಇಂಜಿನಿಯರಿಂಗ್ ಮತ್ತು ಹೈಯರ್ ಟಾಪಿಕ್ಸ್ ಅಂದರೆ ಅಡ್ವಾನ್ಸ್ ಟಾಪಿಕ್ಸ್ ಬಗ್ಗೆ ತಿಳ್ಕೊಳ್ಳೋರಿಗೆ ಇದು ಹೆಲ್ಪ್ ಆಗುತ್ತೆ. ಸೊ ಇದು ಬೇಸಿಕ್ ಅವ್ರಿಗೆ ಅಷ್ಟು ಯೂಸ್ ಆಗೋದಿಲ್ಲ, ಜಸ್ಟ್ ಇಂಟ್ರೊಡಕ್ಷನ್ಗೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ. ಸಪೋಸ್ ನಾನು ಇಲ್ಲಿ ಫಸ್ಟ್ ಒನ್ನ ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಟ್ಟಾಗ ನೀವು ನೋಡ್ಬೋದು 5 ಟೆಕ್ಸ್ಟ್ ಬಾಕ್ಸ್ ನಮಗೆ ಒಂದೇ ಕಲರ್ ಒಂದೇ ಥರ ಟೆಕ್ಸ್ಟ್ ಬರೋ ಅಂಥದ್ದು ಗ್ರೂಪ್ ಆಗಿ ಬಂದಿದೆ. ಸೊ 5 ಕೂಡ ನಾವು ಒಟ್ಟಿಗೆ ಮೂವ್ ಮಾಡ್ಬೋದು, ಯೂನಿಫಾರ್ಮ್ ಆಗಿ ಮೂವ್ ಮಾಡ್ಬೋದು. ಸೊ ಮಲ್ಟಿಪಲ್ ಟೆಕ್ಸ್ಟ್ ಬಾಕ್ಸ್ ಜೊತೆ ವರ್ಕ್ ಮಾಡಬೇಕಾದ್ರೆ ನಮಗೆ ಪದೇ ಪದೇ ಟೆಕ್ಸ್ಟ್ ಬಾಕ್ಸ್ನ ಇನ್ಸರ್ಟ್ ಮಾಡಿಕೊಂಡು ಅಥವಾ ಪದೇ ಪದೇ ಶೇಪ್ಸ್ನ ಇನ್ಸರ್ಟ್ ಮಾಡಿಕೊಂಡು ಅಲೈನ್ಮೆಂಟು ಅದ್ರದ್ದು ಸ್ಟೈಲ್ಸು ಗ್ರಾಫಿಕ್ಸ್ ಎಲ್ಲ ಚೇಂಜ್ ಮಾಡಬೇಕು ಅಂತಂದಾಗ ಟೈಮ್ ಹಿಡಿಯುತ್ತೆ. ಆವಾಗ ನಾವು ಈ ಸ್ಮಾರ್ಟ್ ಆರ್ಟ್ನ ಯೂಸ್ ಮಾಡ್ಬೋದು. ಇದಕ್ಕೂ ಕೂಡ ನಮಗೆ ಸಪ್ರೇಟ್ ಆಗಿ ಟ್ಯಾಬ್ಸ್ ಡಿಸ್ಪ್ಲೇ ಆಗುತ್ತೆ. ಟ್ಯಾಬ್ಸ್ ಕಾಂಟೆಕ್ಸ್ಚುಯಲ್ ಟ್ಯಾಬ್ಸ್ನ ಯೂಸ್ ಮಾಡಿ ನಾವು ಇದ್ರನ್ನೂ ಕೂಡ ಫಾರ್ಮ್ಯಾಟಿಂಗ್ ಮಾಡ್ಬೋದು. ಇದನ್ನೆಲ್ಲ ನೀವು ಟ್ರೈ ಮಾಡಿ. ನೆಕ್ಸ್ಟ್ ಬರೋ ಅಂಥದ್ದು ಐಕಾನ್ಸ್. ಇದನ್ನ ಐಕಾನ್ಸ್ನ ಆಲ್ರೆಡಿ ನಾನು ಇನ್ಸರ್ಟ್ ಪಿಕ್ಚರ್ಸ್ ಅಲ್ಲಿ ನಿಮಗೆ ತೋರಿಸಿದ್ದೀನಿ. ಇನ್ಸರ್ಟ್ ಪಿಕ್ಚರ್ಸ್ ಮಾಡಿದಾಗ ಸ್ಟಾಕ್ ಇಮೇಜಸ್ಸಿಗೆ ಹೋದಾಗ ನಮ್ಗೆ ಅಲ್ಲಿ ಐಕಾನ್ಸ್ ಅಂತ ಡಿಸ್ಪ್ಲೇ ಆಗುತ್ತೆ ಕ್ಯಾಟಗರಿ. ಅಲ್ಲಿಂದ ಕೂಡ ನಾವು ಇಲ್ಲಿ ಇದನ್ನೇನು ಕ್ಲಿಕ್ ಮಾಡಿದಾಗ ನಮ್ಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೋ ಸೇಮ್ ಇಮೇಜಸ್ ಅಥವಾ ಐಕಾನ್ಸ್ ನಮಗೆ ಇಲ್ಲೂ ಕೂಡ ಡಿಸ್ಪ್ಲೇ ಆಗುತ್ತೆ. ಇದಕ್ಕೂ ಕೂಡ ಇಂಟರ್ನೆಟ್ ಇರಬೇಕು. ಸೊ ಇಲ್ಲಿ ಕೂಡ ನಾವು ಐಕಾನ್ಸ್ನ ಸರ್ಚ್ ಮಾಡಿ ನಾವು ಡ್ಯಾಶ್ ಬೋರ್ಡ್ ಕ್ರಿಯೇಟ್ ಮಾಡಬೇಕಾದ್ರೆ ಅಥವಾ ವಿಜುವಲಿ ಅಪೀಲಿಂಗ್ ಆಗಿರಬೇಕು ನಮ್ಮ ವರ್ಕ್ಶೀಟ್ ಅಥವಾ ರಿಪೋರ್ಟ್ ಏನಾದರೂ ಕ್ರಿಯೇಟ್ ಮಾಡ್ತಿದ್ದೀವಿ ಅಂದಾಗ ಅದಕ್ಕೆ ರಿಲೇಟೆಡ್ ಐಕಾನ್ಸ್ನ ನಾವು ಸೆಲೆಕ್ಟ್ ಮಾಡಿಬಿಟ್ಟು ಇದನ್ನು ನಾವು ಇನ್ಸರ್ಟ್ ಮಾಡ್ಬೋದು. ಸಪೋಸ್ ನಾನಿಲ್ಲಿ ಕರೆನ್ಸಿ ಅಂತ ಕ್ಲಿಕ್ ಮಾಡಿದಾಗ ನಮಗೆ ಕರೆನ್ಸಿ ಇದನ್ನು ನಾವು ಅಕೌಂಟ್ಸ್ ರಿಲೇಟೆಡ್ಗೆ ನಾವು ಇದನ್ನು ಇನ್ಸರ್ಟ್ ಮಾಡ್ಬೋದು. ಅಕೌಂಟ್ಸ್ ರಿಲೇಟೆಡ್ ಡ್ಯಾಶ್ ಬೋರ್ಡ್ ಅಥವಾ ಅಕೌಂಟ್ಸ್ ರಿಲೇಟೆಡ್ ರಿಪೋರ್ಟ್ನ ಜನರೇಟ್ ಮಾಡಬೇಕಾದ್ರೆ ಯೂಸ್ ಮಾಡ್ಬೋದು. ಅಥವಾ ಸೇಲ್ಸ್ ಅಂತ ಟೈಪ್ ಮಾಡಿದಾಗ ಸೇಲ್ಸ್ ಬಗ್ಗೆ ನಮಗೆ ಏನಾದರೂ ಐಕಾನ್ ಸಿಕ್ಕಿದಾಗ ಅದನ್ನು ಯೂಸ್ ಮಾಡ್ಬೋದು. ಎಜುಕೇಷನ್ ರಿಲೇಟೆಡ್ ನಾವು ಬೇಕು ಅಂತ ಅಂದಾಗ ಅದನ್ನು ಸರ್ಚ್ ಮಾಡಿ ನಾವು ಐಕಾನ್ಸ್ನ ಇಲ್ಲಿ ಇನ್ಸರ್ಟ್ ಮಾಡ್ಬೋದು. ನೆಕ್ಸ್ಟ್ ಬರುವಂಥದ್ದು 3D ಮಾಡೆಲ್ಸ್. 3D ಮಾಡೆಲ್ಸಲ್ಲಿ ನಮಗೆ 2 ಥರ. ಒಂದು ನಾವೇ ಕ್ರಿಯೇಟ್ ಮಾಡಿರೋಂಥ 3D ಮಾಡೆಲ್ ಡಿವೈಸಲ್ಲಿದ್ದರೆ ಅದನ್ನು ಕೂಡ ನಾವು ಇನ್ಸರ್ಟ್ ಮಾಡ್ಬೋದು. ಇಲ್ಲಾಂದರೆ ಮೈಕ್ರೋಸಾಫ್ಟ್ ಆಫೀಸ್ ಜೊತೆ ಬರೋವಂಥ ಸ್ಟಾಕ್ 3D ಮಾಡೆಲ್ಸ್ ಏನಿದೆ ಅಲ್ಲಿಂದ ಕೂಡ ನಾವು ಇನ್ಸರ್ಟ್ ಮಾಡ್ಬೋದು. ಸಪೋಸ್ ನನಗೆ ಕಂಪ್ಯೂಟರ್ ಬೇಕು, ಕಂಪ್ಯೂಟರ್ ಬಗ್ಗೆ ನಾನು ಡ್ಯಾಶ್ ಬೋರ್ಡ್ ಕ್ರಿಯೇಟ್ ಮಾಡ್ತಿದ್ದೀನಿ ಅಂತ ಅಂದಾಗ ಅಥವಾ ಮೊಬೈಲ್ ಬಗ್ಗೆ ಬೇಕು ಅಂದಾಗ ನಾನಿಲ್ಲಿ ಆ ಪರ್ಟಿಕ್ಯುಲರ್ ಕೀವರ್ಡ್ನ ಟೈಪ್ ಮಾಡಿದಾಗ ನನಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನಾನು ಮೊಬೈಲ್ ಅಂತ ಟೈಪ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ನನಗೆ ಮೊಬೈಲ್ ರಿಲೇಟೆಡ್ ಪಿಕ್ಚರ್ಸ್ ಡಿಸ್ಪ್ಲೇ ಆಗುತ್ತೆ. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇನ್ಸರ್ಟ್ ಮಾಡಿದ ತಕ್ಷಣ ನನಗೆ ಇಲ್ಲಿ ಆನ್ಲೈನಿಂದ ಡೌನ್ಲೋಡ್ ಆಗಿ ಅದು ಇನ್ಸರ್ಟ್ ಆಗುತ್ತೆ. ಸಪೋಸ್ ನಾನು ಇದನ್ನು ನೀವು ನೋಡ್ಬೋದು 3D ಅಂತ ಹೇಳೋ ಹಾಗೇನೆ ಇದು 3D ನಮಗೆ ಯಾವ ಆ್ಯಂಗಲಲ್ಲಿ ಬೇಕು ಆ ಆ್ಯಂಗಲಲ್ಲಿ 3D ಆಬ್ಜೆಕ್ಟ್ಸ್ನ ಹೆಂಗೆ ರೊಟೇಟ್ ಮಾಡ್ತೀವಿ ಹಂಗೆ ರೊಟೇಟ್ ಮಾಡ್ಬೋದು. ಸೊ ಇದು ಕೂಡ ಜಸ್ಟ್ ಡಿಸ್ಪ್ಲೇಗೋಸ್ಕರ ಅಷ್ಟೇ, ವಿಜುವಲ್ ಡಿಸ್ಪ್ಲೇಗೋಸ್ಕರ ನಾವು ಇದನ್ನು ಯೂಸ್ ಮಾಡೋದು. ಬೇರೆ ಇದರಿಂದ ಏನೂ ಉಪಯೋಗ ಇಲ್ಲ. ಅಂದರೆ ಲೈಕ್ ಡ್ಯಾಶ್ ಬೋರ್ಡಲ್ಲಿ ಮತ್ತು ರಿಪೋರ್ಟ್ಸಲ್ಲಿ ನಾವು ಯೂಸ್ ಮಾಡ್ತೀವಿ. ಇದರಿಂದ ಕ್ಯಾಲ್ಕುಲೇಷನ್ಸ್ ಅಥವಾ ಅನಾಲಿಸಿಸ್ ಪರ್ಪಸ್ಗೆ ನಾವು ಇದನ್ನು ಯಾವುದೂ ಯೂಸ್ ಮಾಡೋದಿಲ್ಲ. ಅದೇ ಥರ ನೆಕ್ಸ್ಟ್ ಬರೋ ಅಂಥದ್ದು ಸ್ಕ್ರೀನ್ ಶಾಟ್ಸ್. ಇದು ಒಂದು ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯಾಕಂದರೆ
ನಾವು ಬೇರೆ ವಿಂಡೋಸಲ್ಲಿ ವರ್ಕ್ ಮಾಡ್ತಿದ್ದೀವಿ, ಅದ್ರ ಸ್ಕ್ರೀನ್‌ಶಾಟ್ ತೊಗೊಂಡು ಈ ಪರ್ಟಿಕ್ಯುಲರ್ ಶೀಟಲ್ಲಿ ಹಾಕಬೇಕು ಅಂತ ಅಂದಾಗ, ಆ ಪರ್ಟಿಕ್ಯುಲರ್ ವಿಂಡೋನ ಓಪನ್ ಮಾಡಿಕೊಂಡು ಅಲ್ಲಿ ಸ್ಕ್ರೀನ್‌ಶಾಟ್ ತೊಗೊಂಡು ಪ್ರಿಂಟ್ ಸ್ಕ್ರೀನ್ ಯೂಸ್ ಮಾಡಿ ಇಲ್ಲಿ ಪೇಸ್ಟ್ ಮಾಡೋ ಬದಲು ಡೈರೆಕ್ಟಾಗಿ ನೀವು ಮೌಸ್ನ ಎಲ್ಲಿಗೆ ಬೇಕು ಅಲ್ಲಿ ಪ್ಲೇಸ್ ಮಾಡಿಬಿಟ್ಟು ಈ ಸ್ಕ್ರೀನ್‌ಶಾಟ್ ಪಕ್ಕ ಇರೋವಂಥ ಡೌನ್ ಆ್ಯರೋ ಏನಿದೆ, ಡ್ರಾಪ್ ಡೌನ್ ಆ್ಯರೋ ಅದನ್ನು ಕ್ಲಿಕ್ ಮಾಡಿದಾಗ ಪರ್ಟಿಕ್ಯುಲರ್ ನಾನು ಈ ಸಿಸ್ಟಮಲ್ಲಿ ಯಾವ ವಿಂಡೋಸ್ನ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರದ್ದು ನನಗೆ ಲಿಸ್ಟ್ ತೋರಿಸುತ್ತೆ. ನಾನಿಲ್ಲಿ ಪವರ್ ಬಿ ಐ ಮತ್ತು ಮೈ ಎಸ್ ಕ್ಯೂ ಎಲ್ ಮತ್ತು ಒಂದು ಫೋಲ್ಡರ್, ಅದೇ ಥರ ಒಂದು ಎಕ್ಸೆಲ್ ಶೀಟ್ನ ಓಪನ್ ಮಾಡ್ಕೊಂಡಿದ್ದೀನಿ. ಸಪೋಸ್ ನನಗೆ ಇದಿಷ್ಟರಲ್ಲಿ ಯಾವುದ್ರದ್ದಾದ್ರೂ ಸ್ಕ್ರೀನ್‌ಶಾಟ್ ಬೇಕು ಅಂತ ಅಂದಾಗ ಈ ಸ್ಕ್ರೀನ್‌ಶಾಟ್ ಪಕ್ಕ ಇರುವಂಥ ಡ್ರಾಪ್ ಡೌನ್ನ ಕ್ಲಿಕ್ ಮಾಡಿದಾಗ ನಂಗೆ ಅದೆಲ್ಲ ಡಿಸ್ಪ್ಲೇ ಆಗುತ್ತೆ. ಸೊ ನಾನಿಲ್ಲಿ ಪವರ್ ಬಿ ಐ ಡ್ಯಾಶ್ ಬೋರ್ಡ್ ಬೇಕು ನನಗೆ ಸ್ಕ್ರೀನ್‌ಶಾಟ್ ಅಂತ ಅಂದಾಗ ಅಲ್ಲಿಗೆ ಹೋಗಿ ನಾನು ಕ್ರಾಪ್ ಮಾಡಿ ತೊಗೊಂಡು ಬರೋ ಬದಲು ಪ್ರಿಂಟ್ ಸ್ಕ್ರೀನ್ ಯೂಸ್ ಮಾಡೋ ಬದಲು ಡೈರೆಕ್ಟಾಗಿ ಇಲ್ಲಿಂದನೇ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಆಟೋಮೆಟಿಕ್ಕಾಗಿ ಅದ್ರ ಸ್ಕ್ರೀನ್‌ಶಾಟ್ ಇಲ್ಲಿ ಅಪಿಯರ್ ಆಗುತ್ತೆ. ಅದನ್ನು ನಾವು ಎಲ್ಲಿಗೆ ಬೇಕು ಅಲ್ಲಿಗೆ ಡ್ರ್ಯಾಗ್ ಮಾಡ್ಬೋದು. ಇದನ್ನು ಕೂಡ ನಾವು ಪಿಕ್ಚರ್ಸಲ್ಲಿ ಹೆಂಗೆ ವರ್ಕ್ ಮಾಡ್ತೀವಿ ಅದೇ ಥರ ಪಿಕ್ಚರ್ ಫಾರ್ಮ್ಯಾಟ್ ಅಂತ ಅದಕ್ಕೂ ಒಂದು ಕಾಂಟೆಕ್ಸ್ಚುಯಲ್ ಟ್ಯಾಬ್ ಬರುತ್ತೆ, ಅದನ್ನು ಕೂಡ ನಮ್ಗೆ ಹೆಂಗೆ ಬೇಕು ಹಾಗೆ ಫಾರ್ಮ್ಯಾಟ್ ಮಾಡ್ಬೋದು. ಅದೇ ಥರ ಎಲ್ಲ ಇಲಸ್ಟ್ರೇಷನ್ಸ್ ಅಥವಾ ಎಲ್ಲ ಆಬ್ಜೆಕ್ಟ್ಸ್ನು ನಾವು ಒಂದೇ ಥರ ವರ್ಕ್ ಮಾಡ್ಬೋದು. ಅಂದರೆ ರೊಟೇಷನ್, ಕಲರ್ ಚೇಂಜಿಂಗ್ ಎಲ್ಲ ಕಾಮನ್ ಆಗಿರುತ್ತೆ. ಇದನ್ನು ನೀವು ಟ್ರೈ ಮಾಡಿ, ನಿಮಗೆ ಇದ್ರ ಬಗ್ಗೆ ಪ್ರಾಕ್ಟಿಕಲಾಗಿ ವರ್ಕ್ ಮಾಡಿದಾಗ್ಲೇ ಇದ್ರ ಬಗ್ಗೆ ಅರ್ಥ ಆಗುತ್ತೆ.